ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನು ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 1 ಎಕರೆ 26 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ತಾರ್ ರೋಡಿಂದ ಕೇವಲ 2ನೇ ಪ್ಲಾಟು. ನೀವೊಂದು 100 ಮೀಟ್ರು ನಕಾಶೆ ರೋಡ್ ಮುಖಾಂತರ ಬಂದರೆ ಈ ಜಮೀನು ಸಿಗುತ್ತೆ. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 12 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಸ್ತಿ ದೂರನೂ ಇಲ್ಲ, ಚಳ್ಳಕೆರೆಯಿಂದ ತುಂಬ ಹತ್ರನೇ ಇದೆ. ತಾರ್ ರೋಡಿಂದ ಕೇವಲ 100 ಮೀಟ್ರು ಇರುವಂಥ ಒಂದು ಜಮೀನು. ಇದು ಬೆಂಗಳೂರಿಂದ 212 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇದಕ್ಕೆ ನಿಯರ್ ಬೈ ಪ್ಲೇಸಸ್ ಬಂದು ತುಮಕೂರು, ಶಿರಾ, ದಾವಣಗೆರೆ, ಚಿತ್ರದುರ್ಗ ಹಾಗೆ ಪರಶುರಾಮಪುರ ಆಗುತ್ತೆ ಸ್ನೇಹಿತರೆ. ಚಳ್ಳಕೆರೆ ನಾನು ಆವಾಗಲೇ ಹೇಳಿದಾಗೆ ಚಳ್ಳಕೆರೆಯಿಂದ ಕೇವಲ 12 ಕಿಲೋಮೀಟ್ರ್ ಆಗುತ್ತೆ. ಇದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು ಖಾಲಿ ಜಮೀನು. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ಈ ಜಮೀನು ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಟೋಟಲಾಗಿ 1 ಎಕರೆ 26 ಗುಂಟೆ ಇದೆ. ಜಮೀನು ತುಂಬ ಪ್ಲಾಟ್ ಆಗಿದೆ, ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ನೋಡಿರಿ, ನಿಮಗೆ ಕಾಣಿಸ್ತಾ ಇದೆ. ಇದು ಕಂಪ್ಲೀಟಾಗಿ ರೆಡ್ ಸಾಯಿಲೇ ಬರುತ್ತೆ ಸ್ನೇಹಿತರೆ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಹುಲ್ಲು ಬೆಳ್ಕೊಂಡಿದೆ. ಮಣ್ಣಿನ ಕಲರ್ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ, ಬಟ್ ಇಲ್ಲಿ ನಿಮಗೆ ನೋಡಿರಿ ಸ್ವಲ್ಪ ಬದಿಯಲ್ಲಿ ಮಣ್ಣು ಕಲರ್ ಕಾಣಿಸ್ತಾ ಇದೆ. ನೋಡಿರಿ, ಸೇಮ್ ಇದೇ ಕಲರ್ ಬರುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ ಸ್ನೇಹಿತರೆ. ಇದು ಚಿಕ್ಕದಾಗಿ ಚೊಕ್ಕವಾಗಿರುವಂಥ ಒಂದು ಚಿಕ್ಕ ಜಮೀನು. 1 ಎಕರೆ 26 ಗುಂಟೆ, 1.5 ಎಕರೆಗೆ 6 ಗುಂಟೆ ಜಾಸ್ತಿ ಬರುತ್ತೆ. ಇದು ಜನರಲ್ ಪ್ರಾಪರ್ಟಿ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಒಂಥರ ರೆಕ್ಟ್ಯಾಂಗಲ್ ಶೇಪು ಅಂತ, ಸ್ಕ್ವೇರ್ ಶೇಪಲ್ಲೇ ಇದೆ. ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ ಸ್ನೇಹಿತರೆ, ಅಗಲಾಗೆ ಕಂಪೇರ್ ಮಾಡಿಕೊಂಡ್ರೆ. ರೆಕ್ಟ್ಯಾಂಗಲ್ ಶೇಪ್ ಅಂತಲೂ ಹೇಳ್ಬೋದು, ಬಟ್ ಚೆನ್ನಾಗಿದೆ ಸ್ನೇಹಿತರೆ ಜಮೀನಿದು. ಫ್ಲ್ಯಾಟ್ ಆಗಿದೆ, ತಗ್ಗು ದಿಬ್ಬ ಆ ಥರ ಏನಿಲ್ಲ. ಸಿಟಿಗೆ ನಿಯರ್ ಇರುವಂಥ ಜಮೀನು. ಹಾಗೆ ಈ ಜಮೀನಿನ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳೆಲ್ಲ ಇದ್ದಾವೆ. ನೋಡಿರಿ, ಈ ಜಮೀನಿನ ಹಿಂಭಾಗ, ಬಲಗಡೆ, ಎಡಗಡೆ ಸುಮಾರು ನೀರಾವರಿ ತೋಟಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ನೀರು ಚೆನ್ನಾಗಿದೆ ಈ ಜಾಗದಲ್ಲಿ. ಯಾರಾದರೂ ಒಂದು ಚಿಕ್ಕದಾಗಿ ನಾವು ತೋಟ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಜಮೀನು. ನೋಡಿರಿ ಸ್ನೇಹಿತರೆ, ಜಮೀನು ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಬೋರ್ ಇದೆ ಸ್ನೇಹಿತರೆ. ಇವರು ಸದ್ಯಕ್ಕೆ ಯಾವುದೇ ನೀರಾವರಿ ಚಟುವಟಿಕೆಗಳನ್ನ ಮಾಡ್ತಾಯಿಲ್ಲ, ಮೊದಲೆಲ್ಲ ಮಾಡಿದ್ದಾರೆ. ಇವರು ಇಬ್ಬರು ಅಣ್ಣ ತಮ್ಮಗಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಇಬ್ಬರು ಸೇರಿ ಮೊದಲಿಗೆ ಮಾಡ್ತಾಯಿದ್ರು. ಈಗ ಇವರೆಲ್ಲ ಸಪ್ರೇಟ್ ಆಗಿರೋದ್ರಿಂದ ನೀರಾವರಿ ಏನು ಮಾಡ್ತಾಯಿಲ್ಲ. ಇಲ್ಲೆಲ್ಲ ಪೈಪ್ ಲೈನು, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ನೋಡಿರಿ, ನಿಮಗೆ ಕಾಣಿಸ್ತಿದೆ. 2.5 ಇಂಚಿಂದು ಡ್ರಿಪ್ ಇರಿಗೇಷನು, ಪೈಪ್ ಲೈನ್ ಎಲ್ಲ ಮಾಡಿ ಬೆಡ್ಡೆಲ್ಲ ಹೊಡೆದಿದ್ದಾರೆ. ಇಲ್ಲೆಲ್ಲ ನೋಡಿ, ಟೊಮೊಟೊ ಈ ತರಕಾರಿ ಬೆಳೆಗಳನ್ನ ಹಾಕಲಿಕ್ಕೆ ಬೆಡ್ಡೆಲ್ಲ ಹೊಡೆದು ಬೆಳೆ ತೆಗೆದಿದ್ದಾರೆ. ಈಗ ಕಾರಣಾಂತರಗಳಿಂದ ಸದ್ಯಕ್ಕೆ ತೋಟ ಮಾಡ್ತಾಯಿಲ್ಲ, ಖಾಲಿ ಇದೆ. ಒಂದು ಬೋರ್ ಇದೆ ಸ್ನೇಹಿತರೆ. ಇದರಲ್ಲಿ ಬೋರ್ ಇದೆ ಒಂದು, ನಿಮಗೆ ಕಾಣಿಸ್ತಾ ಇದೆ ನೋಡಿರಿ. ಇಲ್ಲಿ ಮಣ್ಣು ಮುಚ್ಚಿದ್ದಾರೆ, ಕೇಸಿಂಗ್ ಪೈಪ್ ಎಲ್ಲ ಅಲ್ಲೇ ಇದೆ. ಅಲ್ಲೇ ಪಕ್ಕದಲ್ಲೇ ದಾರಿ ಇರೋದ್ರಿಂದ ನೀವು ಇನ್ನೊಂದು ಬೋರಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಯೂಸ್ ಮಾಡ್ಕೋಬೋದು, ನೀರಿದೆ ಅಂತ ಹೇಳಿದ್ದಾರೆ. ಬಟ್ ನೀವು ಇನ್ನೊಂದು ಬೋರ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಅಲ್ಲಿ ದಾರಿ ಇರೋದ್ರಿಂದ ಅವರಿಗೆ ಸ್ವಲ್ಪ ದಾರಿ ಬಿಡಬೇಕಾಗತ್ತೆ ಸ್ನೇಹಿತರೆ. ಅದು ಅಲ್ಲಿ ನಕಾಶೆ ದಾರಿ ಇದೆ, ಮುಂದಿನ ಹೊಲಗಳಿಗೆ ಅವ್ರ ಅಣ್ಣ ತಮ್ಮಗಳು ಓಡಾಡಲಿಕ್ಕೆ ದಾರಿ ಬಿಡಬೇಕು ಆ ಜಾಗದಲ್ಲಿ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತೀವಿ ಅಂತ ಹೇಳಿದರೆ. ಜಮೀನು ಚೆನ್ನಾಗಿದೆ. ಇದು 1 ಎಕರೆ 26 ಗುಂಟೆ, ಸಿಟಿಗೂ ಹತ್ತಿರ ಇದೆ. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ಏನು ಜಾಸ್ತಿ ದೂರ ಇಲ್ಲ. ಇದು ಪಕ್ಕ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ. ಇವರಿಬ್ಬರು ಅಣ್ಣ ತಮ್ಮಗಳು ಎಂದಿರೋದ್ರಿಂದ ಸದ್ಯಕ್ಕೆ ಜಂಟಿ ಇದೆ. ಸಪ್ರೇಟಾಗಿ 11A ಸ್ಕೆಚ್ ಮಾಡಿಸ್ಬೇಕಷ್ಟೆ. ಅವ್ರಿಗೆ ಸಪ್ರೇಟ್ ಸ್ಕೆಚ್ ಕಾಪಿ ಮಾಡಿಕೊಂಡು, ಇವಾಗ ಯಾರು ಬೈ ಮಾಡ್ತಾರೋ ಅವ್ರಿಗೆ ಒಂದು ಸಪ್ರೇಟು ಸ್ಕೆಚ್ ಕಾಪಿ ಮಾಡಿದರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿ ಇದನ್ನ ನಾವು ಬೈ ಮಾಡ್ಬೋದು. ಇನ್ನು ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ 1 ಎಕರೆಗೆ 21 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು 20 ರಿಂದ 21 ಲಕ್ಷದ ಮಧ್ಯೆ ವ್ಯಾಪಾರ ಆಗ್ಬೋದು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ
ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.